ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ. ಹೊರಡೋ ಮುಂಚೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ MTR ಕೆಫೆಗೆ ಬಂದ್ವಿ. ಸೊ ನಾವು ಆರ್ಡರ್ ಮಾಡಿದ್ದು ಇಲ್ಲಿ ಬಿಸಿ ಬಿಸಿ ಇಡ್ಲಿ, ವಡೆ ಮತ್ತು ಮಸಾಲೆ ದೋಸೆ. ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಫಿಲ್ಟರ್ ಕಾಫಿನ ಸಹ ಆರ್ಡರ್ ಮಾಡಿದ್ವಿ. ಫುಡ್ ಏನೋ ಚೆನ್ನಾಗೇ ಇತ್ತು, ಆದರೆ ಬಿಲ್ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಆಗಿತ್ತು. ಸೊ ನೀವೇನಾದರೂ ಇಲ್ಲಿ ಬರೋ ಪ್ಲ್ಯಾನ್ ಇದ್ದರೆ ಸೊ ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಮಗೆ ಹೋಗ್ತಾ ದಾರಿಲಿ ಒಂದು ಬ್ಯೂಟಿಫುಲ್ ಲೇಕ್ ಕಾಣಿಸ್ತು. ಸೊ ತುಂಬ ಪೀಸ್ಫುಲ್ಲಾಗಿ ಮತ್ತು ಕ್ಲೌಡ್ಸ್ ಎಲ್ಲ ಮೂವ್ ಆಗ್ತಿರೋದು ನೋಡ್ಬೋದು ನೀವು. ಸೊ ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಇದು ಚಿಕ್ಕಮಂಗ್ಳೂರು ಥರ ಅಂತ ಅನ್ನಿಸ್ಲೇ ಇಲ್ಲ, ಯಾವುದೋ ಬೇರೆ ಕಂಟ್ರಿಗೆ ಬಂದಿದ್ದೀನೇನೋ ಅಂತ ಅನ್ನಿಸ್ತಿತ್ತು. ಅಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂಸ್, ಸುತ್ತಲೂ ಗ್ರೀನರಿ. ಇದು ನಮ್ಮ ರೆಸಾರ್ಟ್ಗೆ ಹತ್ತಿರ ಇರೋ ಒಂದು ಚಿಕ್ಕ ಪಾಂಡ್ ಥರ ಇದೆ. ನೀವು ನೋಡ್ಬೋದು, ಇವಾಗಲೇ ವಿಲೇಜ್ ಫೀಲ್ ಕೊಡ್ತಾ ಇದೆ. ಟ್ರ್ಯಾಕ್ಟರು, ಈ ಥರ ಒಂದು ಏನಂತ ಹೇಳ್ತಾರೆ ಪಾಂಡು, ಆಮೇಲೆ ರೋಡ್ಸ್ ಇರ್ಬೋದು, ತುಂಬ ವಿಲೇಜ್ ಲುಕ್ ಕೊಡ್ತಾ ಇದೆ. ಸೊ ನಾನು ಬುಕ್ ಮಾಡಿದ್ದು ಲೀಜರ್ ಹೋಮ್ ಅಂತ ಹೋಮ್ ಸ್ಟೇ. ಇದು ಬಜೆಟ್ ಫ್ರೆಂಡ್ಲಿ ಹೋಮ್ ಸ್ಟೇ. ಜಾಸ್ತಿ ಟ್ರಾವೆಲ್ ಮಾಡಲಿಕ್ಕಿರೋದ್ರಿಂದ ಹೋಮ್ ಸ್ಟೇಗೆ ಜಾಸ್ತಿ ಎಕ್ಸ್ಪೆನ್ಸ್ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡು ನಾವು ಬಜೆಟ್ ಫ್ರೆಂಡ್ಲಿ ಇರೋ ಹೋಮ್ ಸ್ಟೇ ಬುಕ್ ಮಾಡಿಬಿಟ್ಟು ಜಾಸ್ತಿ ಟ್ರಾವೆಲ್ಲೇ ಮಾಡಿದ್ವಿ. ಹೆಚ್ಚು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಹೋಮ್ ಸ್ಟೇಯಲ್ಲಿ. ಬಟ್ ಹೋಮ್ ಸ್ಟೇ ತುಂಬಾ ಚೆನ್ನಾಗಿತ್ತು. ನನಗೆ ಅಜ್ಜಿ ಮನೆ ಫೀಲ್ ಕೊಡ್ತಾ ಇರ್ತಿದ್ದು. ನೋಡ್ಬೋದು, ವಾಲ್ ಹ್ಯಾಂಗಿಂಗ್ಸ್ ಇರ್ಬೋದು, ಆಮೇಲೆ ಇಲ್ಲಿರೋ ಚೇರ್ಸು, ಆಮೇಲೆ ಎಲ್ಲ ಸಿಟ್ಟಿಂಗ್ ಅರೇಂಜ್ಮೆಂಟ್ಸು ಎಲ್ಲ ತುಂಬ ಅಸ್ಥೆಟಿಕ್ ಮತ್ತು ವಿಂಟೇಜ್ ಲುಕ್ ಕೊಡುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹೋಮ್ ಸ್ಟೇನ. ಈ ಹೋಮ್ ಸ್ಟೇ ಲೊಕೇಟ್ ಆಗಿರೋದು ಮೂಡಿಗೆರೆ ತಾಲೂಕಲ್ಲಿ, ಚಿಕ್ಕಮಂಗ್ಳೂರಲ್ಲಿ. ನಿಮಗೆ ಅಡ್ರೆಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಸಹ ಇತ್ತು. ನಿಮಗೆ ನೈಟ್ ಫೈರ್ ಕ್ಯಾಂಪ್ ಬೇಕು ಅಂದರೆ ಅದನ್ನು ವ್ಯವಸ್ಥೆ ಮಾಡ್ತಾರೆ. ಬಜೆಟ್ ಫ್ರೆಂಡ್ಲಿ ನಾವು ಇದು ಪರವಾಗಿಲ್ಲ ಅಂತ ಅನ್ನಿಸ್ತು ನಮಗೆ. 2 ಡೇಸ್ಗೆ 5,000 ಆಯಿತು ಇಬ್ಬರಿಗೆ, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ನಾಟ್ ಲಂಚ್, ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್. ಸೊ ವ್ಯೂಸ್ ನೋಡ್ಬೋದು. ಇದು ರೆಸಾರ್ಟ್ ಮುಂದೆಗಡೆ ಇರುವಂಥ ವ್ಯೂ. ಸೊ ಇದು ಡೈನಿಂಗ್ ಏರಿಯಾ. ಇಲ್ಲಿ ನಾವು ಆರಾಮಾಗಿ ನೈಟು ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ಬೋದು. ಇದು ವಾಲ್ ಪೇಂಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಸೊ ನಾವು ಹೋಗ್ತಾ ಚೆಕ್-ಇನ್ ಆದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಲೆಮನ್ ಜ್ಯೂಸ್ ಅನಿಸುತ್ತೆ. ಕುಡಿದು ಸ್ವಲ್ಪ ಹೊತ್ತು ನಮ್ಮ ರೂಮಲ್ಲೇ ನಾವು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಡೇ 1 ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಫಸ್ಟ್ ಡೇನ ದೇವರ ಮನೆ ವ್ಯೂ ಪಾಯಿಂಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ನಾವು ಹೊರಟಿದ್ದೀವಿ ರೆಸ್ಟ್ ತೊಗೊಂಡು ಸ್ವಲ್ಪ ಹೊತ್ತು. ಕೆಲವೊಂದು ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಾ ಇರೋ ದಾರಿನೇ ತುಂಬ ಇಷ್ಟ ಆಗುತ್ತೆ ಅಂತಾರಲ್ಲ, ಅದೇ ಥರ ಇದೆ ನಮ್ಮ ಚಿಕ್ಕಮಗಳೂರು. ನೋಡಲಿಕ್ಕೂ ಸಹ ತುಂಬಾ ಇಷ್ಟ ಆಗ್ತಿದೆ ಈ ರೋಡು, ಆಮೇಲೆ ಸುತ್ತ ಇರೋ ಗ್ರೀನರಿ, ಕ್ಲೌಡ್ಸು. ನನಗೆ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಮೂವಿ ಡೈಲಾಗ್ ನೆನಪಾಗ್ತಿದೆ ಈಗ. ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ. ಸಿಟಿ ಗದ್ದಲಗಳಿಂದ ದೂರ ಇರೋ ಈ ಫೀಲೇ ಬೇರೆ.
ನಮಗೆ ಇನ್ನೊಂದು ಬ್ಯೂಟಿಫುಲ್ ಸ್ಪಾಟ್ ಸಿಕ್ತು. ಸೊ ನೋಡ್ಬೋದು, ಇನ್ನೇ ಸ್ವಲ್ಪ ಹೊತ್ತು ನಾವು ನಿಂತು ಮತ್ತು ಫೋಟೋ ಸೆಷನ್ ಮುಗಿಸಿ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಮತ್ತೆ ಹೊರಟ್ವಿ. ಈ ಥರ ಜಾಗಕ್ಕೆ ಮತ್ತೆ ಮತ್ತೆ ಯಾವಾಗಲೂ ಬರ್ತಾ ಇರಬೇಕು ಅಂತ ಅನಿಸ್ತಿರುತ್ತೆ. ಸೊ ನಾವು ತುಂಬ ಹತ್ತಿರ ಬರ್ತಾ ಇದ್ದೀವಿ ಪೀಕಿಗೆ. ನೀವು ನೋಡ್ಬೋದು ಕ್ಲೌಡ್ಸ್ ಎಲ್ಲ ತುಂಬ ಕೆಳಗಡೆಯಿಂದನೇ ಮೂವ್ ಆಗ್ತಾ ಇದೆ. ವಿ ಕ್ಯಾನ್ ಟಚ್ ಅಂತ ಹೇಳ್ಬೋದು. ನಾವಿಬ್ಬರು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ವಿ ಆಲ್ರೆಡಿ. ನಿಜವಾಗಿ ಹೇಳಬೇಕು ಅಂದರೆ ಈ ಟ್ರಿಪ್ ತುಂಬಾ ಸ್ಪೆಷಲ್ ಆಗಿತ್ತು. ಟೈಮ್ ಹೇಗೆ ಮೂವ್ ಆಗ್ತಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಬೇಗ ಮೂವ್ ಆಗ್ತಿತ್ತು. ನಮಗೆ ಕ್ಯಾಮರಾದಲ್ಲಿ ಕಾಣಿಸೋ ಥರ ಇರಲ್ಲ ಆ್ಯಕ್ಚುಲಿ. ಇನ್ನೂ ತುಂಬ ಚೆನ್ನಾಗಿರುತ್ತೆ ವ್ಯೂ ಎಲ್ಲ. ನಮಗೆ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ತುಂಬಾ ಚೆನ್ನಾಗಿದೆ ವ್ಯೂ. ನೀವೆಲ್ಲಾದರೂ ದೇವರ ಮನೆ ಪಾಯಿಂಟ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದರೆ ನೆನಪಿಂದ ರೈನ್ ಕೋಟ್ ಹಿಡ್ಕೊಂಡು ಹೋಗಿ ಪೀಕಿಗೆ ಹೋಗ್ತಾ. ಬಿಕಾಸ್ ನಿಮಗೆ ವೆದರ್ ಒಂದೇ ಥರ ಇರಲ್ಲ. ಒಂದು ಸಲ ಫುಲ್ ಮಳೆ ಬರೋದು ಮತ್ತು ಬಿಸಿಲು ಬರೋದು ಆ ಥರ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ನೀವು ಬೆಟರ್ ಕೊಡೆ ಅಥವಾ ರೈನ್ ಕೋಟ್ನ ಕ್ಯಾರಿ ಮಾಡಿ. ಸೊ ನಾವಿವಾಗ ಪೀಕ್ನ ರೀಚ್ ಆಗಿದ್ದೀವಿ. ಸೊ ನೀವು ನೋಡ್ಬೋದು ಯಾವ ಥರ ಮೂವ್ ಆಗ್ತಿದೆ ಕ್ಲೌಡ್ಸ್ ಎಲ್ಲ ಅಂತ. ತುಂಬಾ ಬ್ಯೂಟಿಫುಲ್ ಇದೆ ಗೈಸ್, ನೀವು ಟ್ರೈ ಮಾಡಬೇಕು. ಗೈಸ್ ವ್ಯೂ ಎಷ್ಟು ಚೆನ್ನಾಗಿತ್ತು ಅಂದರೆ ಲಿಟ್ರಲಿ ಹೆವೆನ್ ಆನ್ ಅರ್ತ್ ಅಂತ ಹೇಳ್ತಾರಲ್ವ, ಸೊ ಅದೇ ಥರ ಇತ್ತು. ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ, ಭೂಮಿ ಮೇಲಿರೋ ಸ್ವರ್ಗ. ಇವಾಗ ಮಧ್ಯಾಹ್ನ 1 ಗಂಟೆ. ಸೊ ಈ ಟೈಮಲ್ಲೂ ಈ ಥರ ವ್ಯೂ ಸಿಕ್ಕಿದ್ದು ರಿಯಲಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಸೊ ನಾವು ಹಾಗೆ ಇಲ್ಲಿ 30 ಮಿನಿಟ್ಸ್ ಇದೇ ಥರ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮತ್ತು ನಾವು ನಮ್ಮ ಹೋಮ್ ಸ್ಟೇ ಹೋದ್ವಿ. ನಮ್ಮ ಫಸ್ಟ್ ಡೇಯಲ್ಲಿ ಹಾಫ್ ಡೇ ಆಲ್ರೆಡಿ ಮುಗ್ದೋಗಿತ್ತು. ಸೊ ಬೇರೆ ಕಡೆ ಹೋಗ್ಲಿಕ್ಕಾಗಲಿಲ್ಲ ನಮಗೆ. ಸೊ ಇಲ್ಲೇ ತುಂಬ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಹೋಮ್ ಸ್ಟೇ ಹೋದ್ವಿ. ಈ ಮಂಜು, ಈ ಗಾಳಿ, ನಿಜವಾಗಿಯೂ ಆ ಫೀಲೇ ಬೇರೆ ಇದೆ. ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ಇದೇ ಥರ ಚಿಕ್ಕಮಂಗ್ಳೂರಿಗೆ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಲವ್ಡ್ ಒನ್ ಜೊತೆಗೆ ಬನ್ನಿ. ತುಂಬಾ ಚೆನ್ನಾಗಿದೆ ಪ್ಲೇಸು. ಸೊ ನಾವು ನಮ್ಮ ಹೋಮ್ ಸ್ಟೇ ರೀಚ್ ಆಗ್ತಾ ಇದ್ದೀವಿ. ಇನ್ನೇನು ಹಾಗೆ ಫ್ರೆಶ್ ಅಪ್ ಆಗಿ ನಾವು ಫೈರ್ ಕ್ಯಾಂಪೆಲ್ಲ ಮುಗಿಸ್ಕೊಂಡು ನೈಟ್ ಡಿನ್ನರ್ ಸಹ ಮಾಡಿಕೊಂಡು ನಮ್ಮ ಫಸ್ಟ್ ಡೇ ಇನ್ ಚಿಕ್ಕಮಂಗ್ಳೂರನ್ನ ಎಂಡ್ ಮಾಡಿದ್ವಿ. ಸೊ ನಮಗೆ ತುಂಬ ಹನಿ ಮಳೆ ಸಹ ನೋಡ್ಲಿಕ್ಕೆ ಸಿಕ್ತು. ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿತ್ತು ಫಸ್ಟ್ ಡೇ ಆಫ್ ಚಿಕ್ಕಮಂಗ್ಳೂರು ಟ್ರಿಪ್. ವೆಲ್ಕಮ್ ಟು ಮೈ ಡೇ 2 ಆಫ್ ಚಿಕ್ಕಮಂಗ್ಳೂರು. ಎದ್ದ ತಕ್ಷಣ ನಿಮಗೆ ಡಿಫ್ರೆಂಟ್ ಬರ್ಡ್ಸ್ದು ಚಿರ್ಪಿಂಗ್ ಸೌಂಡ್ಸ್ ಕೇಳಿಸುತ್ತೆ ಇಲ್ಲಿ.
ಸೊ ಏನು ಅಂತ ನೋಡೋಕ್ಕೆ ಬಂದ್ವಿ. ತುಂಬ ಡಿಫ್ರೆಂಟ್ ಆಗಿರೋ ಬರ್ಡ್ಸ್ ಇತ್ತು. ಅದಾದಮೇಲೆ ನಾವು ಸ್ವಲ್ಪ ಆಟ ಆಡಿದ್ವಿ. ತಕ್ಷಣ ನಮಗೆ ಕಾಫಿ ಕೊಟ್ಟರು, ಚಿಕ್ಕಮಂಗ್ಳೂರು ಕಾಫಿ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಕಾಫಿ ಜೊತೆಗೆ ರೌಂಡ್ ಹೊಡಿತಾ ವ್ಯೂ ಮತ್ತು ವೆದರ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಮಾಡಿದ್ವಿ. ಇದು ನಮ್ಮ ಬ್ರೇಕ್ಫಾಸ್ಟು. ಅವರು ಬೇರೆ ಕಡೆಯಿಂದ ಪ್ರಿಪೇರ್ ಮಾಡಿಕೊಂಡು ಇಲ್ಲಿಗೆ ತೊಗೊಂಬರ್ತಾಯಿದ್ರು. ಹೌದು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾವು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಡೇ ಸೆಕೆಂಡ್ಗೆ. ಸೊ ಇವತ್ತು ನಾವು ಪ್ಲ್ಯಾನ್ ಮಾಡಿರೋದು ಹೆಬ್ಬೆ ಫಾಲ್ಸು. ಇದೂ ಅಷ್ಟೇ, ಹೋಗ್ತಾ ಜಾಗ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ನೀವು ವಿಡಿಯೋಲ್ಲಿ ನೋಡ್ಬೋದು ಯಾವ ಥರ ವ್ಯೂಸ್ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಆ್ಯಸ್ ಇಟ್ ಈಸ್ ಹೇಗಿದೆಯೋ ಅದೇ ಥರ ಹಾಕಿದ್ದೀವಿ. ತುಂಬಾ ಚೆನ್ನಾಗಿದೆ ವ್ಯೂಸ್ ಎಲ್ಲ. ನನಗೆ ಈ ವ್ಯೂ ಮಾತ್ರ ತುಂಬಾ ಇಷ್ಟ ಆಗಿತ್ತು ಗೈಸ್. ತುಂಬ ಸಖತ್ತಾಗಿ ಕಾಣಿಸ್ತಿತ್ತು. ನಮಗೆ ಹೆಬ್ಬೆ ಫಾಲ್ಸಲ್ಲಿ ಜೀಪ್ನ ಬುಕ್ ಮಾಡ್ಕೋಬೇಕಾಗಿತ್ತು. ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇದು ನಾವು ಜೀಪ್ ರೈಡಲ್ಲಿ ಹೋಗ್ತಾ ಇರೋದು. ಪರ್ ಹೆಡ್ 700 ರುಪೀಸ್ ಆಗುತ್ತೆ. ಸೊ ಇದು ಫಾರೆಸ್ಟ್ ಒಳಗಡೆಯಿಂದ ಕರ್ಕೊಂಡು ಹೋಗ್ತಾರೆ. ಇದು ಒಳ್ಳೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಥರ ಇದೆ. ಸೊ ತುಂಬಾ ಚೆನ್ನಾಗಿದೆ ಪ್ಲೇಸಸ್ಸು. ಆಮೇಲೆ ಜೀಪಿಂದ ಇಳಿದ ತಕ್ಷಣ ಮತ್ತೆ ನಿಮಗೆ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸಲ್ಲಿ ಫಾಲ್ಸ್ ಇರುತ್ತೆ. ಸ್ವಲ್ಪ ನಡಿಬೇಕಾಗುತ್ತೆ.
ನೋಡ್ಬೋದು ಇವಾಗ ನಾವು ತುಂಬ ಹತ್ತಿರ ಇದ್ದೀವಿ ಫಾಲ್ಸ್ಗೆ. ವಾಟರ್ ಫ್ಲೋ ತುಂಬಾ ಚೆನ್ನಾಗೇ ಇತ್ತು, ಪರವಾಗಿಲ್ಲ. ಹೆಚ್ಚು ಜಾಸ್ತಿ ಮಳೆ ಇದ್ದಿರಲಿಲ್ಲ ಚಿಕ್ಕಮಂಗ್ಳೂರಲ್ಲಿ, ಆದರೂ ನಮಗಿಷ್ಟು ನೋಡೋಕ್ಕೆ ಸಿಕ್ತು. ತುಂಬಾ ಚೆನ್ನಾಗಿತ್ತು ವಾಟರ್ ಫಾಲ್ಸ್. ಸೊ ಇದು ನಮ್ಮ ಚಿಕ್ಕಮಂಗ್ಳೂರ್ದು ಸೆಕೆಂಡ್ ಡೇಯ ಫಸ್ಟ್ ಸ್ಪಾಟ್ ಆಗಿತ್ತು. ಸೆಕೆಂಡ್ ನಾವು ಮತ್ತೆ ಜರಿ ಫಾಲ್ಸಿಗೆ ಹೋಗಬೇಕು, ರಾಣಿ ಜರಿ ವ್ಯೂ ಪಾಯಿಂಟಿಗೆ ಹೋಗಬೇಕು ಅಂತೆಲ್ಲ ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ನಮಗೆ ಹೋಗೋಕ್ಕಾಗಿರಲಿಲ್ಲ, ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಬೇಕಿತ್ತು. ಸೊ ನೀವು ಬುಕ್ ಮಾಡೋಕ್ಕಿಂತ ಮುಂಚೆ ಇದೆಲ್ಲ ಸರಿಯಾಗಿ ನೋಡಿಕೊಂಡು ಆಮೇಲೆ ವಿಸಿಟ್ ಮಾಡಿ ಗೈಸ್. ಸೊ ದಿಸ್ ಇಸ್ ಅವರ್ ಸೆಕೆಂಡ್ ಡೇ. ಇದಾದಮೇಲೆ ನಾವು ಡೈರೆಕ್ಟಾಗಿ ಚೆಕ್ಔಟ್ ಆಗಿಬಿಟ್ಟು ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ. ಸರಿ ಗಾಯ್ಸ್, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.